ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆ ರಾಮೇಶ್ವರ ತೆಪ್ಪೋತ್ಸವ ವಿಜೃಂಭಣೆಯಿಂದ ಜರುಗಿದ ರವಿ ರಾಮೇಶ್ವರ ತೆಪ್ಪೋತ್ಸವ ಕಿತ್ತೂರಿನ ರವಿ ರಾಮೇಶ್ವರ ದೇವಸ್ಥಾನದಲ್ಲಿ ಕಾರ್ಯಕ್ರಮಗಳು ನಡೆದಿದ್ವು. ಮೈಸೂರು ಜಿಲ್ಲೆ ಸರಗೂರಿನ ತೆರಣಿಮುಂಟಿ ಕಿತ್ತೂರು ಗ್ರಾಮ ಕಬಿನಿ ಜಲಾಶಯದ ಹಿನ್ನೀರಿನಲ್ಲಿ ನಡೆದಂಥ ತೆಪ್ಪೋತ್ಸವ ಕಣ್ತುಂಬಿಕೊಂಡ ಸುತ್ತಮುತ್ತಲಿನ ಗ್ರಾಮಸ್ಥರು. ಮಹಾಶಿವರಾತ್ರಿ ಇದ್ದಂಥ ಹಿನ್ನೆಲೆಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ವಿವಿಧ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗಿದೆ. ಅದೇ ರೀತಿಯಾಗಿ ಕಿತ್ತೂರಿನ ರವಿ ರಾಮೇಶ್ವರ ದೇವಸ್ಥಾನದಲ್ಲೂ ಕೂಡ ವಿಶೇಷವಾದಂಥ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಜೊತೆಗೆ ತೆಪ್ಪೋತ್ಸವ ಕೂಡ ಇತ್ತು. ಕಬಿನಿ ಜಲಾಶಯದ ಹಿನ್ನೀರಿನಲ್ಲಿ ಈ ತೆಪ್ಪೋತ್ಸವ ಬಹಳ ವಿಜೃಂಭಣೆಯಿಂದ ನಡೆದಿದೆ. ತೆಪ್ಪೋತ್ಸವವನ್ನು ಕಣ್ತುಂಬಿಕೊಂಡಿದ್ದಾರೆ ಸುತ್ತಮುತ್ತಲಿನ ಗ್ರಾಮಸ್ಥರು. ನಿನ್ನೆ ದೇಶದಾದ್ಯಂತ ಮಹಾಶಿವರಾತ್ರಿಯ ಸಂಭ್ರಮ. ಎಲ್ಲೆಲ್ಲಿ ಶಿವನ ದೇವಾಲಯಗಳಿದೆಯೋ ಅಲ್ಲೆಲ್ಲ ವಿಶೇಷವಾದಂಥ ಪೂಜಾ ಕಾರ್ಯಗಳು ನಡೆದಿದ್ದು. ಅದೇ ರೀತಿಯಾಗಿ ಮೈಸೂರಿನಲ್ಲೂ ಕೂಡ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಲಾಗಿದೆ. ತೆಪ್ಪೋತ್ಸವವನ್ನು ನೆರವೇರಿಸಲಾಗಿದೆ. ಎರಡು 2500 ವರ್ಷಗಳ ಗತವೈಭವದ ಶ್ರೀ ಮಹಾಮಹಿಮಾನ್ವಿತ ರವಿರಾಮೇಶ್ವರ ಕ್ಷೇತ್ರದಲ್ಲಿ 23ನೇ ವರ್ಷದ ಜಾಗರಣ ಜಾತ್ರಾ ಮಹೋತ್ಸವವನ್ನು ಆಚರಿಸುತ್ತಾ ಇದ್ದೇವೆ. ಅದರಲ್ಲಿ ವಿಶೇಷತೆ ಏನು ಅಂದರೆ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಕಪಿಲಾ ನದಿಯಲ್ಲಿ ತೆಪ್ಪೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಜಾವಕ್ಕೂ ರುದ್ರಾಭಿಷೇಕಗಳು ನಡೆಯುತ್ತದೆ. ನಾಳೆ ಸೂರ್ಯ ನಮಸ್ಕಾರ ಕಾರ್ಯಕ್ರಮ, ಮತ್ತೆ ಪಂಚಾಮೃತ ಅಭಿಷೇಕ ಆದ ನಂತರ ಮಹಾಮಂಗಳಾರತಿ ಆಗುತ್ತೆ. ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. 2500 ವರ್ಷಗಳ ಈ ಹಳೆಯ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದವರು ಕಿತ್ತೂರು ಬಳಗ ಹಾಗೂ ರವಿರಾಮೇಶ್ವರ ಟ್ರಸ್ಟ್ನವರು. 2500 ವರ್ಷಗಳ ಗತವೈಭವದ ಶ್ರೀ ಮಹಾಮಹಿಮಾನ್ವಿತ ರವಿರಾಮೇಶ್ವರ ಕ್ಷೇತ್ರದಲ್ಲಿ 23ನೇ ವರ್ಷದ ಜಾಗರಣ ಜಾತ್ರಾ ಮಹೋತ್ಸವವನ್ನು ಆಚರಿಸುತ್ತಾ ಇದ್ದೇವೆ. ಅದರಲ್ಲಿ ವಿಶೇಷತೆ ಏನು ಅಂದರೆ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಕಪಿಲಾ ನದಿಯಲ್ಲಿ